ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಅದ್ಭುತವಾದಂತಹ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಸ್ವೀಟನ್ನು ನೀವು ಒಮ್ಮೆ ಮಾಡಿ ತಿಂದರೆ ಪದೇ ಪದೇ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಸ್ವೀಟನ್ನು ಮಾಡೋದು ಕೂಡ ತುಂಬಾ ಸುಲಭ, ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಸಖತ್ತಾಗುತ್ತೆ ಈ ಸ್ವೀಟು. ಸೊ ಬನ್ನಿ ಹಾಗಾದರೆ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಸ್ವೀಟ್ ಮಾಡೋದಕ್ಕೆ ಒಂದು ಫುಲ್ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ತುರ್ಕೊಂಡಿದ್ದೀನಿ. ಸೊ ಈಗ ತುರಿದಿರುವಂತಹ ತೆಂಗಿನಕಾಯಿನ ಕಪ್ ಅಳತೆಯಿಂದ 2 ಕಪ್ನಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ತೆಂಗಿನಕಾಯಿ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ಸೊ ಹಾಗಾಗಿ ಕಪ್ಪಿನ ಅಳತೆಯಿಂದ ತೋರಿಸ್ತಾ ಇದ್ದೀನಿ. 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಈಗ ಕಾಯಿ ಹಾಲನ್ನು ತಕ್ಕೊಳ್ಬೇಕು. ಸೊ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಹಾಲನ್ನ ಮಾತ್ರ ಶೋಧಿಸ್ಕೊಳ್ಬೇಕು. ಸೊ ನಿಮ್ಮ ಹತ್ರ ಈ ರೀತಿ ಸ್ಟ್ರೈನರ್ ಇಲ್ಲ ಅಂತಂದರೆ ವೈಟ್ ಕಾಟನ್ ಬಟ್ಟೆ ಇರುತ್ತೆ ಅಲ್ವಾ, ಸೊ ಬಟ್ಟೆಗೆ ಹಾಕ್ಬಿಟ್ಟು ಕೂಡ ಶೋಧಿಸ್ಕೊಳ್ಬೋದು. ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಕಾಯಿ ಹಾಲನ್ನು ತಗೊಳ್ಬೇಕು. ಸೊ ನೋಡಿ, ನಾನೆಲ್ಲ ನೀಟಾಗಿ ಕಾಯಿ ಹಾಲನ್ನು ತೊಗೊಂಡ್ಬಿಟ್ಟು ಇನ್ನೊಂದು ಸಲ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ನಾನು ಮಿಕ್ಸರ್ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಇನ್ನೂ ಸ್ವಲ್ಪ ಕಾಯಿ ಹಾಲು ಬರುತ್ತೆ. ಸೊ ಅದರಿಂದ ಹಾಗಾಗಿ ಇನ್ನೊಂದು ಸಲ ಮಿಕ್ಸರ್ ಮಾಡಿಕೊಂಡು ಕಾಯಿ ಹಾಲನ್ನು ತಗೊಂಡಿದ್ದೀನಿ. ಸೊ ನಾನು ಮತ್ತೆ ಸ್ಟ್ರೈನರ್ಗೆ ಹಾಕ್ಬಿಟ್ಟು ಕಾಯಿ ಹಾಲನ್ನು ಶೋಧಿಸ್ಕೊಳ್ತೀನಿ. ಸೊ ಇದೇ ಥರ ಮಾಡ್ಕೊಳ್ಬೇಕು. ಈ ಸ್ವೀಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ನಮ್ಮ ದೇಹಕ್ಕೆ ತುಂಬಾ ತಂಪು ಅನಿಸುತ್ತೆ ಈ ಸ್ವೀಟ್ ತಿಂದರೆ. ಸೊ ನೋಡಿ, ಈ ಥರ ನೀಟಾಗಿ ಸ್ವಲ್ಪನೂ ಕಾಯಿ ಹಾಲು ಇಲ್ದಂಗೆ ಫುಲ್ಲು ಡ್ರೈ ಆಗೋ ಹಾಗೆ ಕಾಯಿ ಹಾಲನ್ನು ತಕ್ಕೊಂಡಿದ್ದೀನಿ. ಈಗ ತಕ್ಕೊಂಡಿರುವಂತಹ ಕಾಯಿ ಹಾಲಿಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರನ್ನು ಹಾಕಿಬಿಟ್ಟು ಹ್ಯಾಂಡ್ ವಿಸ್ಕರಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪನೂ ಗಂಟು ಆಗಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ ಕಪ್ಪಷ್ಟು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಶುಗರನ್ನು ಹಾಕ್ಕೊಳ್ಳಿ. ಸೊ ಈಗ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಗರ್ ಹಾಕಿದ ಮೇಲೆ. ಸೊ ಈ 3 ಪದಾರ್ಥಗಳಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೋದು ನೋಡಿ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು ಈ ಸ್ವೀಟು, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಗಾಯಿತು ಅನ್ನಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಈ ಸ್ವೀಟು ಬರುತ್ತೆ. ಸೊ ನೋಡಿ, ಈಗ ಸ್ವಲ್ಪ ಗಟ್ಟಿಗಾಗ್ತಾ ಬರ್ತಾ ಇದೆ ಅಲ್ವಾ, ಇನ್ನೂ ಸ್ವಲ್ಪ ಗಟ್ಟಿಗಾಗಬೇಕು. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು. ಈಗ ಇದಿನ್ನೂ ಸ್ವಲ್ಪ ಬೇಯೋಷ್ಟರೊಳಗೆ ನಾವು ಯಾವ ಬೌಲಲ್ಲಿ ಹಾಕಿ ಇಡ್ತೀವೋ ಆ ಬೌಲ್ಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇಟ್ಕೊಳ್ಬೇಕು. ಸೊ ಆವಾಗ ನಮಗೆ ಈ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಪ್ಪನ ಸವರ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಇದು ಈಗ ಇನ್ನೂ ಸ್ವಲ್ಪ ಗಟ್ಟಿಗಾಗಿದೆ. ಸೊ ಈಗ ಸ್ಪೂನಿಂದ ಎತ್ತಿ ಬಿಡ್ತಾ ಇದ್ದೀನಿ ನೋಡಿ, ಗ್ಯಾಪ್ ಬಿಟ್ಟು ಬೀಳ್ತಾ ಇದೆ ಕೆಳಗಡೆ. ಸೊ ಈ ಥರ ಬೀಳ್ತಾ ಇದ್ದರೆ ಹದವಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಮುಂಚೆನೇ ತುಪ್ಪ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬೌಲ್ಗೆ, ಆ ಬೌಲ್ಗೆ ಹಾಕ್ಕೊಳ್ಬೇಕು. ಸೊ ಈ ರೀತಿ ಹಾಕ್ಕೊಂಡ್ಬಿಟ್ಟು ಟ್ಯಾಪ್ ಮಾಡಬೇಕು, ಆವಾಗ ನೀಟಾಗಿ ಬೌಲ್ಗೆ ಕೂರುತ್ತೆ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು 2ರಿಂದ 3 ಸಲ ಟ್ಯಾಪ್ ಮಾಡಿದರೆ ಆಯಿತು. ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತು. ಸೊ ಇನ್ನೂ ಒಂದು ಬಾಕ್ಸ್ಗೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಉಳಿದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಟ್ಯಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದು ಬಿಸಿ ಇದೆ ಅಲ್ವಾ, ಇದು ತಣ್ಣಗಾಗೋವರೆಗೂ ಹೊರಗಡೆನೇ ಇಟ್ಬಿಟ್ಟು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಒಂದು 2 ಅವರ್ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 2 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ, ಎಷ್ಟು ಸಖತ್ತಾಗಿ ಆಗಿದೆ ಅಂತ. ಸೊ ಕೈಯಿಂದ ಈ ಥರ ಅಂದರೆ ಸಾಕು, ಹಾಗೆ ಬಿಟ್ಕೊಳ್ತಾ ಇದೆ. ಸೊ 2 ಬಾಕ್ಸ್ದು ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಅಂತ. ಸೊ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಸೊ ನಾನು ಯಾವ ಬೌಲಲ್ಲಿ ಹಾಕಿದ್ನೋ ಬೌಲಲ್ಲಿ ಶೇಪ್ ಯಾವ ರೀತಿ ಇದೆಯೋ, ಡಿಸೈನ್ ಯಾವ ರೀತಿ ಇದೆಯೋ ಅದೇ ಡಿಸೈನಲ್ಲಿ ಪ್ರಿಂಟ್ ಆಗಿ ಬಂದಿದೆ ಈ ಸ್ವೀಟು. ಹಾಗೆ ಇನ್ನೊಂದು ಬೌಲಲ್ಲೂ ಕೂಡ ಹಾಕಿದ್ದೆ ಅಲ್ವಾ, ಸೊ ಅದು ಕೂಡ ಸಖತ್ತಾಗಿ ಬಂದಿದೆ.
ಸೊ ಹಾಗೆ ನಾನು ಡೆಕೋರೇಷನಿಗೋಸ್ಕರ ರುದ್ರಾಕ್ಷಿ ಹೂವನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಸೊ ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಆಗಲಿ ಯಾವುದೇ ಥರ ರೋಸ್ ಆಗಲಿ ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಈ ಥರ ಫ್ಲವರ್ ಇಡೋದು ಇಷ್ಟ ಇಲ್ಲ ಅಂತಂದರೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಬಾದಾಮಿ, ಪಿಸ್ತಾ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ಸೊ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಸಖತ್ತಾಗಿದೆ, ಪರ್ಫೆಕ್ಟಾಗಿ ಆಗಿದೆ ಈ ಸ್ವೀಟು. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಸ್ವೀಟನ್ನು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮನೆಯಲ್ಲಿ. ಸೊ ಪದೇ ಪದೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿದೆ ಈ ಸ್ವೀಟು. ಸೊ ನಮ್ಮ ಮನೆಯಲ್ಲಿ ಇದಷ್ಟು ಮಾಡಿರೋದೆಲ್ಲ ಒಂದು ಚೂರು ಬಿಡದೆ ಖಾಲಿ ಆಯಿತು, ಅಷ್ಟು ಸಖತ್ತಾಗಿದೆ ಅಂತ ಹೇಳಿ ಎಲ್ಲರೂ ತಿಂದರು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ವೀಟನ್ನು ನೀವು ಕೋಕೋನಟ್ ಪುಡ್ಡಿಂಗ್ ಆದರೂ ಕರಿಬೋದು, ಕೋಕೋನಟ್ ಹಲ್ವಾ ಅಂತನಾದರೂ ಕರಿಬೋದು, ಅಥವಾ ತೆಂಗಿನಕಾಯಿ ಗಿಣ್ಣು ಅಂತನಾದರೂ ಕರಿಬೋದು. ಒಟ್ಟಿನಲ್ಲಿ ನಿಮಗೆ ಈ ಸ್ವೀಟ್ ತಿನ್ನುವಾಗ ಏನಂತ ಹೆಸರು ಕರಿಬೇಕು ಅನಿಸುತ್ತಾ ಆ ಹೆಸರನ್ನು ಇಟ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.